ನಮಸ್ತೆ ಮಿತ್ರರೇ. ನಾವು ಕರಾವಳಿಗರು ಮೀನನ್ನು ವಿಧ ವಿಧ ರೀತಿಯಲ್ಲಿ ಸಾರು, ಸಾಂಬಾರು, ಫ್ರೈ ಏನೆಲ್ಲ ಮಾಡ್ತೇವೆ. ಹಾಗಿರುವಾಗ ಏನು ಮಾಡಿದರೂ ಸಹ ಅದು ಬಹಳ ರುಚಿಕರವಾಗಿ ಬರುವಂತಹದ್ದು. ಇದೆಲ್ಲ ನಮ್ಮ ಓಲ್ಡ್ ಜನ್ರೇಷನ್, ಅಂದರೆ ನಮ್ಮ ಅಜ್ಜಿಯಂದಿರ ಈ ಗಿಫ್ಟ್ ಅಂತ ಹೇಳ್ಬೋದು. ಅಷ್ಟು ರುಚಿಕರವಾಗಿ ರಸವನ್ನು ನಾವು ಮಾಡ್ತೇವೆ, ಫ್ರೈಯನ್ನು ಮಾಡ್ತೇವೆ. ಹಾಗಿರುವಾಗ ಇವತ್ತು ನಾನು ಬೂತಾಯಿ ಮೀನನ್ನು ಉಪಯೋಗಿಸಿ, ಅದು ಸಹ ಈಗ ಮೊಟ್ಟೆ ಇರುವ ಬೂತಾಯಿ ಮೀನು ಬರ್ತದೆ, ಬಹಳ ರುಚಿಕರವಾಗಿರ್ತದೆ. ಹಾಗಾದರೆ ಈ ಮೀನಿನ ರಸವನ್ನು, ಅಂದರೆ ಇದು ಪುಳಿಮುಂಚೆ ಅಲ್ಲ, ತೆಂಗಿನಕಾಯಿ ಬಳಸಿ ಮಾಡಿದಂತಹ ಒಂದು ರುಚಿಕರವಾದ ಗ್ರೇವಿ ಹೇಗೆ ಮಾಡುವುದೆಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ರುಚಿಕರವಾದ ಗ್ರೇವಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ. ಇವತ್ತು ಸ್ವಲ್ಪ 1/2 kg ಬೂತಾಯಿ ಮೀನುಂಟು. ಬೂತಾಯಿ ಮೀನಿದು ಪುಳಿಮುಂಚೆ ಅಲ್ಲ, ಇವತ್ತು ಸಿಂಪಲಾದ ಒಂದು ಬಹಳ ರುಚಿಕರವಾದ ಮಂಗಳೂರು, ಉಡುಪಿ, ಕುಂದಾಪುರ ಶೈಲಿಯ ಒಂದು ರಸ. ಹಾಗಾದರೆ ಈ ರಸದೊಟ್ಟಿಗೆ ಇಡ್ಲಿ ತಿನ್ಬೋದು, ದೋಸೆ ತಿನ್ಬೋದು, ಅನ್ನ ಊಟ ಮಾಡ್ಬೋದು, ಯಾವುದಕ್ಕೂ ಸೈ ಎನಿಸುವಂತಹ ಒಂದು ರುಚಿಕರವಾದ ರಸ, ಅಂದರೆ ಸಾಂಬಾರು, ಮೀನಿನ ಸಾಂಬಾರು. ಹಾಗಾದರೆ ಯಾವುದೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡೋ ಮೊದಲಿಗೆ ಇದನ್ನು ಕ್ಲೀನ್ ಮಾಡಿಕೊಂಡು ತರೋಣ. ಆಮೇಲೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೆಂದು ನೋಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಮೀನು ಕ್ಲೀನಾಗಿ ಬಂತು. ಬಟ್ ನಾವು ಎಷ್ಟು ಹೀಗೆ ಇದರದ್ದು ಹುರುಪನ್ನು ತೆಗೆದ್ರೆ ಸಹ ಅದು ಅದರಲ್ಲಿ ಉಳಿತದೆ. ಅದಕ್ಕೆ ಈಗ ಏನು ಮಾಡಬೇಕು ಹೇಳಿದರೆ, ಇದನ್ನು ನಾನೊಂದು ಇನ್ನೊಂದು ಮಣ್ಣಿನ ಮಡಕೆಗೆ ಹಾಕ್ಕೊಂಡು ಇದಕ್ಕೆ ಒಂದು ಇಷ್ಟು ಕಲ್ಲುಪ್ಪನ್ನು ಒಂದು ಇಷ್ಟು ಹಾಕ್ಕೊಂಡು ನಾವು ಅದರಲ್ಲಿ ಪುನಃ ಸ್ವಲ್ಪ ಹಳದಿ ಅನ್ಸ ಸ್ವಲ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ನಾನು ಹೀಗೆ ಸ್ವಲ್ಪ ದೊಡ್ಡ ಮೀನಾದ್ರಿಂದಾಗಿ ಸ್ವಲ್ಪ ಹೀಗೆ ಕೈಯಲ್ಲಿ ಹೀಗೆ ಮಾಡಿ ಅದರ ಹುರುಪೆಲ್ಲ ಇದ್ದರೆ ಅದನ್ನು ಚೆನ್ನಾಗಿ ಹೋಗುವ ಹಾಗೆ ಹೀಗೆ ತಿರುಗಿಸಿಕೊಳ್ಬೇಕು. ನೋಡಿ, ಇದರಲ್ಲಿ ಒಳ್ಳೆ ಮೊಟ್ಟೆ ಸಹ ಇತ್ತು. ಈ ಮೊಟ್ಟೆಯಲ್ಲಿ ಸಹ ನೋಡಿ, ಈ ಮೊಟ್ಟೆಗಳು ಬಹಳ, ಈ ಮೊಟ್ಟೆಯ ಬೂತಾಯಿ ಆದರೆ ರಸ ಅಂತೂ ಬಹಳ ಟೇಸ್ಟಿಯಾಗಿ ಬರ್ತದೆ. ಈಗ ಇದರ ಈ ಮೊಟ್ಟೆಯ ನಡುವಿನ ಈ ಕಪ್ಪು ಭಾಗಗಳನ್ನೆಲ್ಲ ತೆಗೆದುಕೊಳ್ಬೇಕು. ತೆಗೆದುಕೊಂಡು ನೋಡಿ, ಹೀಗೆ ಕೆಲವು ಈ ಟೈಪಿನ ಮೊಟ್ಟೆ ಉಂಟು, ಕೆಲವು ಈ ಟೈಪಿನ ಮೊಟ್ಟೆ. ಇದರದೆಲ್ಲ ಕಪ್ಪು ಭಾಗ ತೆಗೆದು ಇದನ್ನು ಸಹ ಚೆನ್ನಾಗಿ ಕ್ಲೀನ್ ಮಾಡಿ, ಮತ್ತೆ ನಾವು ರಸವನ್ನು ಕುದಿಸುವಾಗ ಮೀನೆಲ್ಲ ಹಾಕಿ ಎಂಡಾಗುವಾಗ ಇದನ್ನು ಹಾಕಲಿಕ್ಕೆ ಉಂಟು. ಇದನ್ನು ಸಹ ಕ್ಲೀನ್ ಮಾಡಿ ತರ್ತೇನೆ. ಇನ್ನು ಇದನ್ನು ಸಹ ಚೆನ್ನಾಗಿ ನೀರಿನಲ್ಲಿ ನಾನು ಒಳ್ಳೆ ಕ್ಲೀನ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಚೆನ್ನಾಗಿ ಕ್ಲೀನಾಗಿ ಬಂತು, ಒಂದೇ ಒಂದು ಹುರುಪಿಲ್ಲ ನೋಡಿ. ಹಾಗಾಗಿ ನಾವು ಹಾಗೆ ಈ ಮಣ್ಣಿನ ಪಾತ್ರೆಯಲ್ಲಿ ಉಪ್ಪು ಮತ್ತು ಹಳದಿ ಹಾಕಿ ಅದನ್ನು ಚೆನ್ನಾಗಿ ಒಮ್ಮೆ ತೆಗೆದು ಪುನಃ ಇನ್ನೀಗ ಇದಕ್ಕೆ ಸ್ವಲ್ಪ ಹಳದಿಯನ್ನು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿಕೊಂಡು, ಹೆಚ್ಚು ಬೇಡ, ಯಾಕೆಂದರೆ ಅದರ ಒಂದು ಈ ಬೂತಾಯಿ ಮೀನಿಗೆ ಒಂದು ಸ್ಮೆಲ್ ಉಂಟು. ಆ ಸ್ಮೆಲ್ ಹೋಗಲಿಕ್ಕೋಸ್ಕರ ನಾವು ಈ ರೀತಿ ಎಲ್ಲ ಮಾಡೋದು. ಹಾಗಾಗಿ ನಾವು ರಸದಲ್ಲಿ ತಿನ್ನುವಾಗ ನಮ್ಗೆ ಏನು ಸ್ಮೆಲ್ ಬರೋದಿಲ್ಲ. ನೋಡಿ, ಈ ಮೊಟ್ಟೆ ಸಹ ಹಾಗೆ ಕ್ಲೀನಾಗಿ ಆಯಿತು. ಈಗ ಯಾವುದೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡೋಣ. ಮೀನಿಲ್ಲಿ ರೆಡಿ ಮಾಡಿಟ್ಟುಕೊಂಡಿದ್ದೇನೆ. ಈಗ ಸಾಮಗ್ರಿಗಳು ಇಲ್ಲಿ ನೋಡಿ, ನಾನು 7 ಉದ್ದ ಮೆಣಸು ಅಂದರೆ ಬ್ಯಾಡ್ಗೆ ಮೆಣಸು ತೆಗೆದುಕೊಂಡಿದ್ದೇನೆ. 2 ಸಣ್ಣ ಊರ ಮೆಣಸು ಅಂದರೆ ರಾಮನಾಡ್ ಮೆಣಸು ತೆಗೆದುಕೊಂಡಿದ್ದೇನೆ. ಮತ್ತು ಸಣ್ಣ ಒಂದು ಗಡಿಯಷ್ಟು, ತುಂಬ ಇದಕ್ಕೆ ತೆಂಗಿನ ತುರಿ ಬೇಡ, ಒಂದು 50 ಗ್ರಾಮ್ಸ್ನಷ್ಟು ತೆಂಗಿನ ತುರಿ ಸಾಕು. ಮತ್ತು ಬೆಳೆದ ತೆಂಗಿನ ತುರಿ ಆದರೆ ಒಳ್ಳೆಯದು. ಇನ್ನು ಒಂದು ದೊಡ್ಡ ಲಿಂಬೆ ಗಾತ್ರದ ಹುಳಿ ಬೇಕು. ಇಲ್ಲಿ ನೋಡಿ, ಒಂದು ದೊಡ್ಡ ಶುಂಠಿ, 1 ಇಂಚಿನ ಶುಂಠಿ, 6 ಬೆಳ್ಳುಳ್ಳಿ, ಒಂದು ಅರ್ಧ ಚಮಚದಷ್ಟು ಓಂಕಾಳು ಬೇಕು. ಇನ್ನು ಮೆಂತೆ ಒಂದು ಅರ್ಧ ಚಮಚ, 10 ಕಾಳು ಮೆಣಸು, ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಅರ್ಧ ಸ್ಪೂನ್ನಷ್ಟು ಸಾಸಿವೆ, ಒಂದು 2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ. ಈಗ ಇವುಗಳನ್ನೆಲ್ಲ ಚೆನ್ನಾಗಿ ಹುರಿದುಕೊಳ್ಳೋಣ. ಸ್ವಲ್ಪ ನಮ್ಮ ಕರಿ ಲೀವ್ಸ್ ಇದ್ದರೆ ಸಹ ಬಹಳ ಉತ್ತಮ. ಹಳದಿ ಒಂದು ಬೇಕೇ ಬೇಕು, ಉಪ್ಪು ಮತ್ತು ಎಣ್ಣೆ, ಇಷ್ಟೆಲ್ಲ ಸಾಮಗ್ರಿಗಳನ್ನು ಹಿಡಿದುಕೊಂಡು ಈಗ ನಾವು ಒಂದು ರುಚಿಕರವಾದ ಗ್ರೇವಿಯನ್ನು ಮಾಡೋಣ. ಮಿತ್ರರೇ, ಇಲ್ಲೀಗ ನೋಡಿ, ಒಂದು ಕಬ್ಬಿಣದ ಬಣಾರೆಯನ್ನು ಇಟ್ಕೊಂಡು ಮಸಾಲೆ ಹುರಿಯೋಣ. ಹುರಿಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಿದ್ದೇನೆ ನಾನು. ಎಣ್ಣೆಗೆ ಮೊದಲಿಗೆ 5
ಈ ಬಾಡಿಗೆ ಮೆಣಸು, ಮತ್ತು ನೋಡಿ 2 ರಾಮನಾಥ್ ಮೆಣಸು. ಈ ಮೆಣಸನ್ನು ಹೀಗೆ ಹುರಿಯೋಣ. ಒಳ್ಳೆ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಹುರಿಬೇಕು. ಸ್ವಲ್ಪ ಎಣ್ಣೆ ಬೇಕು ಇದಕ್ಕೆ ಹುರಿಯುವಾಗ. ಡ್ರೈ ರೋಸ್ಟ್ ಮಾಡಿ ಸಹ ಮಾಡಿಕೊಳ್ಬೋದು, ಆದರೆ ಹೀಗೆ ಹುರಿದ್ರೆ ತುಂಬ ರುಚಿಯಾಗಿ ಬರ್ತದೆ. ಇಷ್ಟು ಇದು ಹುರಿಯುವಾಗ 1 ಎಳೆಯಷ್ಟು ನಾನು ಈ ಕರಿ ಲೀವ್ಸನ್ನು ಸ್ವಲ್ಪ ಹಾಕ್ಕೊಳ್ತೇನೆ. ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು. 1 ಎಳೆಯಷ್ಟು. ಇನ್ನು ಕೊತ್ತಂಬರಿ ಬೀಜ, ಜೀರಿಗೆ, ಕಾಳುಮೆಣಸು, ಮೆಂತೆ, ಸಾಸಿವೆ ಇಷ್ಟನ್ನು ಒಟ್ಟಿಗೆ ಹಾಕ್ಕೊಳ್ತಿದ್ದೇನೆ. ಉರಿ ಸಣ್ಣದಿರಲಿ. ಒಳ್ಳೆ ಅರೋಮ ಬರೋವರೆಗೆ ಸ್ವಲ್ಪ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಸ್ವಲ್ಪ ಎಣ್ಣೆ ಅಂಶಗಳು ನಿಮಗೆ ಕಾಣಬಹುದು ಇದರಲ್ಲಿ, ಅದರಲ್ಲಿ ಮೆಣಸಿನ ಮೇಲೆ. ಸೊ ಅದು ಉಬ್ಬಿದೆ ಈಗ ಮೆಣಸು. ಈಗ ಕೊನೆಯಲ್ಲಿ ನಾವೇನು ಮಾಡಬೇಕು ಹೇಳಿದರೆ, ಇಲ್ಲಿ ನಡುವಲ್ಲಿ ಆಫ್ ಮಾಡಿಕೊಂಡು ನಾವು ಈ ಅಜ್ವಾಯಿನ್ ಓಮವನ್ನು ಹಾಕ್ಕೊಳ್ತಿದ್ದೇನೆ ನಾನು. ಓಮ ಹಾಕ್ಕೊಂಡು ಆಫ್ ಮಾಡ್ಕೊಂಡಿದ್ದೇನೆ. ಇನ್ನು ಅದಕ್ಕೆ ನೋಡಿ ನೀರುಳ್ಳಿ, ಅಲ್ಲಿ 1 ಇಡೀ ನೀರುಳ್ಳಿಯಲ್ಲಿ 1/4 ಭಾಗದಷ್ಟು ನೀರುಳ್ಳಿಯನ್ನು ಅದಕ್ಕೆ ಹಾಕ್ಕೊಳ್ತಿದ್ದೇನೆ. 5 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ, ಬೆಳ್ಳುಳ್ಳಿ ಎಳೆಗಳು. ಇನ್ನು ಸ್ವಲ್ಪ ಅಂದರೆ 1 ಅರ್ಧ ಚಮಚದಷ್ಟು ಹಳದಿ. ಆಲ್ರೆಡಿ ಹಳದಿಯನ್ನೆಲ್ಲ ಮೀನಿಗೆ ಹಾಕ್ಕೊಂಡಿದ್ದೇವೆ, ಮೀನಲ್ಲಿ ಸಹ ಉಂಟು, ಹಾಗೆ ಅರ್ಧ ಚಮಚ ಇದಕ್ಕೆ ಹಾಕ್ತೇನೆ. ಬೇಕಿದ್ರೆ ನೀವು 1 ಚಮಚ ಸಹ ಹಾಕ್ಕೊಳ್ಬೋದು. 1 kg ಮಾಡುವಾಗ 1 ಚಮಚ ಹಾಕ್ಕೊಳ್ಳಿ. ಇನ್ನು ಇದು ಸ್ವಲ್ಪ ಹಾಗೆ ಬಿಟ್ಕೊಂಡು ಇನ್ನು ತೆಂಗಿನ ತುರಿಯನ್ನು ಹಾಕೊಳ್ಳೋಣ ಇದಕ್ಕೆ. ಇಲ್ಲಿ ನೋಡಿ, ತುಂಬ ತೆಂಗಿನ ತುರಿ ಬೇಡ, ಇಷ್ಟೇ ಸಾಕು. 1 ಮುಷ್ಟಿಯಲ್ಲಿ 1 ಮುಷ್ಟಿ, ಇಷ್ಟು ದೊಡ್ಡ ಮುಷ್ಟಿ, ಕೈಯ ದೊಡ್ಡ ಮುಷ್ಟಿ, ಅಥವಾ 1 ಅರ್ಧ ತೆಂಗಿನ ಗಡಿ. 1 ತೆಂಗಿನ ದೊಡ್ಡ ತೆಂಗಿನ ಕಾಯಿಯಲ್ಲಿ ಅರ್ಧ ತೆಂಗಿನಕಾಯಿಯಷ್ಟು ಹಾಕಿರುತ್ತೆ. ತುಂಬ ನಮಗೆ ತೆಂಗಿನ ತುರಿ ಬೇಡ, ಅರ್ಧ kgಗೆ ಅಷ್ಟು ಸಾಕು. 1 kg ಆದರೆ ನೀವು 1 ತೆಂಗಿನ ಕಾಯನ್ನು ತೆಗೆದುಕೊಳ್ಬೋದು. ಸೊ ಇದು ತಣ್ಣಗಾಗಲಿಕ್ಕೆ ಇದನ್ನು ಬಿಡೋಣ. ಇಲ್ಲಿ ನೋಡಿ, ಮಸಾಲೆ ತಣ್ಣಗಾಗಿದೆ. ಈಗ ಇಲ್ಲಿ ನಾನು ನೀರುಳ್ಳಿಯನ್ನು ಸಹ ಚೆನ್ನಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ ಸಣ್ಣದಾಗಿ. ಅದೇ ರೀತಿಯಲ್ಲಿ ನೋಡಿ, ಈ ಜಿಂಜರ್, ಶುಂಠಿಯನ್ನು ಸಹ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ 1 ತುಂಡಿನಷ್ಟು ಶುಂಠಿಯನ್ನು ಹಾಕೊಳ್ಳೋಣ. ಇನ್ನು ಈ 1 ಲಿಂಬೆ ಗಾತ್ರದ ಹುಳಿ, ಇದಕ್ಕೆ ಹುಳಿ ತುಂಬ ಬೇಕು, ಯಾಕೆಂದರೆ ಭೂತಾಯಿ ಅಲ್ಲ, ಅದರಿಂದಾಗಿ 1 ಲಿಂಬೆ ಗಾತ್ರದ ಹುಳಿ ಹಾಕ್ಕೊಳ್ತಿದ್ದೇನೆ. ಇನ್ನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ನೋಡಿ, ಹುಳಿ ಹಾಕ್ಕೊಂಡೆ, ಮತ್ತು ಏನೆಲ್ಲ ಫ್ರೈ ಮಾಡಿಕೊಂಡಿದ್ದೇನೆ ಅದರೊಟ್ಟಿಗೆ ತೆಂಗಿನ ತುರಿ, ನೀರುಳ್ಳಿ, ಬೆಳ್ಳುಳ್ಳಿ, ಹಳದಿ ಎಲ್ಲವನ್ನು ಸಹ ನಾವೀಗ ಒಳ್ಳೆ ಫೈನಾದ ಒಂದು ಪೇಸ್ಟ್ ಬೇಕು ನಮಗೀಗ. ಮಸಾಲೆ ಹೇಗಿರಬೇಕು ಹೇಳಿದರೆ, ಈ ಭೂತಾಯಿ ಮೀನಿನ ರಸ ಹೇಳಿದರೆ ಅಷ್ಟು ಫೈನ್. ನನ್ನ ಹತ್ರ ಗ್ರೈಂಡರ್ ಉಂಟಲ್ಲ, ಗ್ರೈಂಡರಲ್ಲಿ ಹಾಕಿ ಸಹ ಮಾಡ್ಬೋದು. ತುಂಬ ಮಂದಿದ ಗ್ರೈಂಡರ್ ಇಲ್ಲ ನೋಡಿ, ಅಂಥದಕ್ಕೋಸ್ಕರ ನಾನು ಹೀಗೆ ಸಣ್ಣ ಜಾರ್ನಲ್ಲೆಲ್ಲ ಮಾಡಿ ತೋರಿಸ್ತಾ ಇದ್ದೇನೆ. ಯಾಕೆಂದರೆ ಯಾರು ಸ್ವಲ್ಪದಾಗಿ ಮಾಡುವವರಿಗೆ ಇದು ತುಂಬ ಈಸಿ ಆಗ್ತದೆ. ನೋಡಿ, ಇದರಲ್ಲಿ ಸ್ವಲ್ಪ 2 ಬಾರಿ ಮಾಡಿದರೆ ಸಾಕ್ತದೆ, ಬಟ್ ಒಳ್ಳೆ ಫೈನ್ ಆಗಬೇಕು. ಇದಕ್ಕೆ ಸ್ವಲ್ಪ ನಾನು ನೀರನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ನೀರನ್ನು ಹಾಕ್ಕೊಂಡು ಇದನ್ನು ಈಗ ಒಳ್ಳೆ ಫೈನಾದ ಪೇಸ್ಟ್ ಮಾಡಿ ತರ್ತೇನೆ. ಮಿತ್ರರೇ, ಇಲ್ಲಿ ನೋಡಿ, ಒಳ್ಳೆ ಫೈನಾದ ಪೇಸ್ಟ್, ಹೀಗೆ ಮಸಾಲೆ ಹೇಗೆ ಆಗಿದೆ ನೋಡಿ. ಈಗ ಇದನ್ನು ಒಂದು ಮಣ್ಣಿನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಇದಕ್ಕೆ ಬೇಕಿದ್ದಷ್ಟು ನೀರನ್ನು ಹಾಕ್ಕೊಳ್ತಿದ್ದೇನೆ ನಾನೀಗ. ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು, ಅಂದರೆ ಸ್ವಲ್ಪ ನೀರು ಬೇಡ ನಮಗೆ, ತುಂಬ ದಪ್ಪ ಸಹ ಬೇಡ. ಅದಾದಲ್ಲಿ ಒಳ್ಳೆ ಹೇಗೆ ಆಗಬೇಕು ಹೇಳಿದರೆ, ಈ ಮೀನಿನ ರಸ ನೀರೆಲ್ಲ ಆದರೆ ಅದು ಒಳ್ಳೆಯದಾಗೋದಿಲ್ಲ. ಅದರಿಂದಾಗಿ ನಾವೇನು ಮಾಡಬೇಕು ಹೇಳಿದರೆ, ಸ್ವಲ್ಪ ಇದನ್ನು ದಪ್ಪದಲ್ಲೇ ಇಟ್ಕೊಳ್ಬೇಕು.
ಈಗ ಇದಕ್ಕೆ ಮೊದಲಿಗೆ ಉಪ್ಪನ್ನು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು. ನೋಡಿ ಇದು ದಪ್ಪ ಆಯಿತು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕುವ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ ನಾನು. ನೋಡಿ, ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು ನೋಡಿಕೊಂಡು. ಇನ್ನು ನೋಡಿ, ಶುಂಠಿ ಏನು ನಾವು ತುಂಡರಿಸಿಟ್ಟುಕೊಂಡಿದ್ದೇವೆ, ಶುಂಠಿ ಇದನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ನೀರುಳ್ಳಿಯನ್ನು ನೋಡಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಒಂದು ಕಾಯಿ ಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಹಾಕ್ತೇನೆ. ನೀರುಳ್ಳಿ ಆದಮೇಲೆ ನೋಡಿ ಈ ಸಣ್ಣದಾಗಿ ಹೆಚ್ಚಿಟ್ಕೊಂಡದ್ದು, ಇದನ್ನು ಬೇಕಿದ್ರೆ ಸ್ಲಿಟ್ ಮಾಡಿ ದೊಡ್ಡ ದೊಡ್ಡದಾಗಿ ಸಹ ಮಾಡ್ಕೊಳ್ಬೋದು, ಅಥವಾ ಈಗ ಸಣ್ಣದಾಗಿ ಸಹ. ನಾನು ಒಂದು ಮೆಣಸು ಹಾಕ್ಕೊಂಡಿದ್ದೇನೆ, ನೀವು ಬೇಕಿದ್ರೆ ತುಂಬ ಮೆಣಸನ್ನು ಹಾಕ್ಕೊಳ್ಬೋದು. ನೋಡಿ ಇದೀಗ ಸ್ವಲ್ಪ ದಪ್ಪ ಆಯಿತು. ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಇದನ್ನು ಕಲಡಿಸ್ಕೊಂಡು ನಾವು ನೋಡಿಕೊಳ್ಬೇಕು. ಇದರ ಉಪ್ಪು ಕರೆಕ್ಟ್ ಇದ್ದರೆ ಇನ್ನು ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ವೀಕ್ಷಕರು ಇಲ್ಲಿ ನೋಡಿ ಇಷ್ಟು ದಪ್ಪ ಉಂಟು ನೋಡಿ, ಒಳ್ಳೆ ಫೈನಾದ ಮಸಾಲೆ. ಇದಕ್ಕಿಂತ ಸಹ ಫೈಲು ಯಾವುದರಲ್ಲಿ ನಾವು ಕೈಯಲ್ಲಿ ಗ್ರೈಂಡ್ ಮಾಡಿದರೆ, ಕಡಿಯುವ ಕಲ್ಲಿನಲ್ಲಿ ಗ್ರೈಂಡ್ ಮಾಡಿದರೆ ಇನ್ನೂ ಸಹ, ರುಬ್ಬುವ ಕಲ್ಲು, ಯಾರೊಬ್ಬರು ನನಗೆ ಮೊನ್ನೆ ಕಮೆಂಟ್ ಹಾಕಿದರು, ಕಡಿಯುವ ಅಲ್ಲ ಅದು ರುಬ್ಬುವುದು ಅಂತ. ಓಕೆ, ರುಬ್ಬುವುದಾದರೆ ರುಬ್ಬುವುದು. ನಾವು ಒಂದು ತುಳು ಮಾತಾಡುವವರು ಕಡಿಯುವುದು ಹೇಳಿ. ನೋಡಿ ಇದಕ್ಕೆ ಸ್ವಲ್ಪ ಇನ್ನು ನೀರು ಹಾಕ್ಕೊಳ್ತಿದ್ದೇನೆ. ಓಕೆ, ನನ್ನ ಕನ್ನಡದಲ್ಲಿ ತಪ್ಪಿದರೆ ಕ್ಷಮಿಸಿ. ಯಾಕೆಂದರೆ ಒಮ್ಮೊಮ್ಮೆ ನಾವು ತುಳು ಮಾತಾಡುವವರು ಕನ್ನಡದಲ್ಲಿ ಮಾತಾಡುವಾಗ ತುಳುವಿನ ಕೆಲವೊಂದು ವರ್ಡ್ಸ್ಗಳು ಬರ್ತದೆ. ನಾವು ತುಳುವರಲ್ಲ, ಏನೇನು ಹೇಳಿದರೆ ಸಹ ತುಳುವರೆಂಬ ಹೆಮ್ಮೆ ನಮಗೆ ಉಂಟು. ಅದರೊಟ್ಟಿಗೆ ಈ ಕನ್ನಡದಲ್ಲಿ ಎಲ್ಲರಿಗೆ ಸಹ ಈ ಒಂದು ನಮ್ಮ ರೆಸಿಪಿಗಳು ರೀಚ್ ಆಗಲಿ ಹೇಳಿ ನಾನು ಕನ್ನಡದಲ್ಲಿ ಮಾಡ್ತಾ ಇರೋದು. ತುಳುವಿನ ಬಗ್ಗೆ ನನಗೆ ಬಹಳ ಅಪಾರವಾದ ಹೆಮ್ಮೆ ಉಂಟು. ಇಲ್ಲಿ ಈಗ ಚೆಕ್ ಮಾಡ್ಕೊಳ್ತಿದ್ದೇನೆ. ಇನ್ನು ಇದನ್ನು ಕುದಿ ಬರುವವರೆಗೆ ಮುಚ್ಚಳವನ್ನು ಮುಚ್ಚಿಕೊಂಡು ನಾವು ಕುದಿಸೋಣ. ಇಲ್ಲಿ ನೋಡಿ ಮೀನು ಮತ್ತು ಮೊಟ್ಟೆ ಕ್ಲೀನಾಗಿ ರೆಡಿಯಾಗಿ ಉಂಟು. ಈಗ ಕುದೀತಿರುವ ಈ ರಸಕ್ಕೆ ನಾವಿದನ್ನು ಹಾಕೊಳ್ಳೋಣ. ನೋಡಿ ಹೇಗೆ ಕುದೀತಾ ಉಂಟು ನೋಡಿ. ಈಗ ಒಳ್ಳೆ ಕುದಿಬೇಕು. ಈಗ ಒಂದೊಂದಾಗಿ ಮೀನನ್ನು ನೋಡಿ, ಹೀಗೆ ಮೀನು ಹೇಗೆ ಉಂಟು ನೋಡಿ. ಒಂದು ಚೂರು ಹುರುಪಾಗಲಿ ಏನಿಲ್ಲ. ಈಗ ಅದರದ್ದು ನಮಗೆ ಬರುವಂತಹ ವಾಸನೆ ಅಂದರೆ ಮೀನಿನ ಪರಿಮಳ ಉಂಟಲ್ಲ, ಇದು ಈಗ ಮೀನು ಇದರಲ್ಲಿ ಸೇರಿದಾಗ ಮತ್ತೆ ಬರ್ತದೆ ನೋಡಿ. ಹೀಗೆ ಆಯ್ತಲ್ಲ. ಇನ್ನು ಹೀಗೆ ಹಾಕ್ಕೊಂಡು ಮೊಟ್ಟೆಯನ್ನು ಇದು ಒಂದು ಕುದಿ ಬಂದ ಮೇಲೆ ಕೊನೆಗೆ ಹಾಕೊಳ್ಳೋಣ. ನೋಡಿ ಮೀನು ಹಾಕಿ ಆಯಿತು. ಮೀನು ಹಾಕಿ ಒಂದು ಕುದಿ ಬಂತು ನೋಡಿ, ಒಂದೇ ಒಂದು ಕುದಿ ಬಂತು. ಈ ಒಂದು ಕುದಿ ಬರುವಾಗ ಈ ನಮ್ಮ ಹತ್ರ ಏನು ಮೊಟ್ಟೆಗಳು ಉಂಟು ನೋಡಿ, ಅದನ್ನು ಸಹ ಕೊನೆಗೆ ಹಾಕ್ಕೊಂಡು ಹೀಗೆ ಹೀಗೆ ಮಾಡಿ ಒಂದು ಸ್ವಲ್ಪ ಅಡ್ಡ ಇಟ್ಟುಕೊಂಡು ಇದನ್ನು ಒಂದು ಮೀನು ಬೇಯಲಿ. ಈಗ ವೀಕ್ಷಕರೇ ಇಲ್ಲಿ ಮೀನು ಆಯಿತು ನೋಡಿ, ಬೆಂದಿತ್ತು ನೋಡಿ. ನಾನು ತುಂಬ ದೊಡ್ಡ ಉರಿ ಇಡಲಿಲ್ಲ, ಅದಾ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಡ್ತಿದ್ದೆ ನೋಡಿ. ಸಾಕು, ಎಷ್ಟು ಚೆನ್ನಾಗಿ ಆಯಿತು ಹೇಳಿದರೆ ನೀವೀಗ ನೋಡ್ಬೋದು. ನೋಡಿ ಹೀಗೆ ಮೀನು ಬಂದಿದೆ ನೋಡಿ, ಯಾವ ರೀತಿಯಲ್ಲಿ ಉಂಟು. ರುಚಿಯಂತೂ ಸೂಪರ್ಬ್ ಆಗಿದೆ. ಈಗ ಇದಕ್ಕೆ ಉಪ್ಪನ್ನು ಚೆಕ್ ಮಾಡ್ಕೊಳ್ಳೋಣ. ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕ್ಕೊಳ್ಬೋದು. ಆಯಿತು, ಇದನ್ನೀಗ ಆಫ್ ಮಾಡಿಕೊಂಡು ಇನ್ನು ಸರ್ವಿಂಗ್ ಟೈಮ್. ರುಚಿಯಾದ ಕರಾವಳಿ ಶೈಲಿಯ ಬೂತಾಯಿ ಮೀನಿನ ರಸ ರೆಡಿಯಾಗಿದೆ ನೋಡಿ. ಏನು ಚೆನ್ನಾಗಿ ಬಂದಿದೆ ಹೇಳಿದರೆ, ಇದರ ರಸ ಒಂದು ಸ್ವಲ್ಪ ರಸ ಇದ್ದರೆ ಸಾಕು, ನಿಮಗೆ ಒಂದು ಬಟ್ಟಲ್ನಷ್ಟು ಊಟ ಮಾಡ್ಬೋದು. ನಮ್ಮ ಕರಾವಳಿಯಲ್ಲಿ ಯಾವ ಹೋಟೆಲ್ಗಳಿಗೆ ಹೋಗಿ ಇದೇ ರೀತಿಯ ನಮಗೆ ಮೀನಿನ ಪದಾರ್ಥ ನಿಮಗೆ ಸಿಗ್ತದೆ. ಸೊ ನೋಡಿ, ಅದನ್ನು ನಮ್ಮ ಮಸಾಲೆಯ ಶೈಲಿಯೇ ಇದೇ ರೀತಿಯದು. ಅದರೊಟ್ಟಿಗೆ ಒಂದೊಂದು ಮೊಟ್ಟೆ ಸಹ ನೋಡಿ ಹೇಗೆ ಉಂಟು ನೋಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ರಸವನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು. ರಸ ನೋಡಿದ ಕೂಡಲೇ ಊಟ ಮಾಡುವ ಅಂತ ಅನಿಸಬಹುದು. ಅಷ್ಟು ಚೆನ್ನಾಗಿ ಆಗ್ತದೆ, ಅಷ್ಟು ರುಚಿಕರವಾಗಿರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.